ಇನ್ನು ಬೆಂಗಳೂರಿನಲ್ಲಿ ಆಟೋ ಪಾರ್ಕಿಂಗ್ ಮಾಡುವ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಕೊನೆಗೆ ಅದು ಕೋಮು ಸಂಘರ್ಷದ ಹಂತಕ್ಕೆ ತಲುಪಿತ್ತು. ಗಲಾಟೆ ನಡೆದಿದ್ದೇ ಯಾರ್ಯಾರಿಗೋ, ಅಲ್ಲಿಗೆ ಬಂದಿದ್ದೇ ಬೇರೆ ಯಾರ್ಯಾರೋ. ನೋಡ್ತಾ ಇದ್ದ ಹಾಗೆಯೇ ಮನೆ ಮುಂಭಾಗದಲ್ಲೆಲ್ಲ ವಿಪರೀತವಾದ ಜನ ಸೇರಿಬಿಟ್ಟಿದ್ರು. ಅಷ್ಟಕ್ಕೂ ಏನು ನಡೀತು ಘಟನೆ ಅನ್ನೋದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ. ಆಟೋ ಪಾರ್ಕಿಂಗ್ ವಿಚಾರವಾಗಿ ಶುರುವಾದ ಗಲಾಟೆ ನೋಡ್ತಾ ಇದ್ದಂತೆ ಸೇರಿದ್ರು 50ಕ್ಕೂ ಹೆಚ್ಚು ಜನ. ನಿನ್ನೆ ಸಂಜೆ ಬನಶಂಕರಿಯ ಪ್ರಗತಿಪುರದ ಇದೇ ಮನೆ ಮುಂದೆ ತಾಹ ಎಂಬ ವ್ಯಕ್ತಿ ಆಟೋ ಪಾರ್ಕಿಂಗ್ ಮಾಡಿದ್ದಾನೆ. ಇನ್ನು ಮನೆ ಯಜಮಾನ ಸುಕುಮಾರ್ ಯಾಕಪ್ಪ ಇಲ್ಲಿ ಆಟೋ ಪಾರ್ಕಿಂಗ್ ಮಾಡಿದ್ಯಾ ಅಂತ ಹೇಳಿದ್ದೇ ತಡ ನೋಡಿ ಇಬ್ಬರಿಗೂ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಈ ವೇಳೆ ಆಟೋದಲ್ಲಿ ಕೀ ಬಿಟ್ಟು 200 ಮೀಟರ್ ದೂರದ ತನಕ ತಾಹ ಓಡಿದ್ದಾನೆ. ಇನ್ನು ತಾಹನನ್ನ ಹಿಡಿಯೋದಿಕ್ಕೆ ಸುಕುಮಾರ್ ಹಾಗೂ ಅವರ ಸಿಬ್ಬಂದಿ ಯುವಕ ಹಿಂದೆ ಓಡಿದ್ದಾರೆ. ಇನ್ನು ಅದೆಲ್ಲಿದ್ರೋ ಏನೋ 40ಕ್ಕೂ ಹೆಚ್ಚು ಜನ ಸುಕುಮಾರ್ ಮನೆ ಬಳಿ ಜಮಾಯಿಸಿಯೇ ಬಿಟ್ರು. ನಮಾಜ್ ಮುಗಿಸಿ ಹೊರಗೆ ನಿಂತಿದ್ದವರನ್ನ ತಾಹ ಪ್ರಚೋದಿಸಿ ಮನೆ ಬಳಿ ಕರೆತಿದ್ದ. ಈ ವೇಳೆ ಸುಕುಮಾರ್ ಹಾಗೂ ಅವರ ಪತ್ನಿ ಭಾರತಿ ಮಕ್ಕಳ ಮೇಲೆ ಹಲ್ಲೆ ನಡೆಸಲಾಗಿತ್ಯಂತೆ. ಇನ್ನು ಗಲಾಟೆಯಲ್ಲಿ ನನ್ನ ಹೆಂಡತಿ ಮಾಂಗಲ್ಯ ಸರ ಕಿತ್ತಿದ್ದಾರೆ. ಇನ್ನು ರಾಮ ಪ್ರತಿಷ್ಠಾಪನೆ ದಿನ ಮನೆ ಮೇಲೆ ರಾಮ ಧ್ವಜವನ್ನ ಹಾರಿಸಿದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಿಂದುತ್ವ ಹಾಗೂ ಬಿಜೆಪಿ ಪರವಾಗಿ ಪೋಸ್ಟರ್ಗಳನ್ನ ಹಾಕ್ತಾ ಇರ್ತೀನಿ. ಇದೇ ಕಾರಣಕ್ಕಾಗಿ ಹಲ್ಲೆ ನಡೆಸಲಾಗಿದೆ ಅಂತ ಸುಕುಮಾರ್ ಆರೋಪ ಮಾಡ್ತಿದ್ದಾರೆ. ನನಗೆ ಈಗ ಡೌಟ್ ಬರ್ತಾ ಇರೋದು, ನಾನು ರಾಮ ಪ್ರತಿಷ್ಠಾಪನೆ ದಿವಸ ಮನೆ ಮೇಲ್ಗಡೆ ರಾಮಂದು ಧ್ವಜ ಹಾರಿಸಿದ್ದೀನಿ, ಇನ್ನೂ ತೆಗ್ದಿಲ್ಲ. ಅದರಿಂದ ಏನಾನ ಆಗಿರ್ಬೋದು ಅಂತ. ಅದು ಯಾಕಂದರೆ ಬರೀ ಸಿಂಪಲ್ ಸಿಲ್ಲಿ ವಿಷಯಕ್ಕೆಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ಆಗಲ್ಲ. ಅವರೇನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ. ನಾನು ಈ ಫೇಸ್ಬುಕ್ಕಲ್ಲಿ BJP ಇದೆಲ್ಲ ಶೇರ್ ಮಾಡೋದು ಅದೆಲ್ಲ ಮಾಡ್ತೀನಿ. ನಾನು ಏನೋ ಇರಬಹುದು ಅಂತ ಸಂದೇಹ ಇದೆ. ಇವನ್ನ ನೋಡೋ ಅವನೇನೋ ಅಂತ ಇದ್ದಾನೆ, ಹೋಗೋ ಅಂತ ಹಿಡಿಯೋಕ್ಕೆ ಇಬ್ಬರು ಹೋದರೆ ಅವ್ನು ಏಕಾಏಕಿ ಆ ಕಡೆಯಿಂದ ಒಂದು 40-50 ಜನ ನಡ್ಕೊಂಬಂದಿದ್ದಾನೆ. ಅಲ್ಲಿಂದ ಅವ್ರು ನೋಡ್ಕೊಂಬಂದ್ರು. ನಾನು ನನ್ನ ದೊಡ್ಡ ಮಗಳು ಹೋಗಿ ಬಿಡ್ಸಕ್ಕೆ ಹೋಗೋ ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗಳು ಕಾಲರ್ ಪಟ್ಟಿ ಹಿಡ್ದಿದ್ದಾರೆ, ನನ್ನ ಮಾಂಗಲ್ಯ ಚೈನೆಲ್ಲ ಕಿತ್ಕೊಂಡಿದ್ದಾರೆ. ಆ ಹುಡುಗನ್ಗೆ ಹೊಡೆದಿದ್ದಾರೆ. ಇವರು ಇನ್ನೊಂದು ಮಗು ಇನ್ನೊಂದು ಹೆಣ್ಮಗು ಮನೇಲಿದ್ರು, ಅವ್ರು ನೋಡಕ್ಕೆ ಬಂದ್ರು. ಇವ್ರು ಮನೆಗೆ ಬಂದ ತಕ್ಷಣ ನೂಕಿ ಆ 12 ವರ್ಷದ ಹುಡುಗಿನ ಪಕ್ಕೆ ಹೊಡೆದಿದ್ದಾರೆ. ಬರೀ ಆಟೋ ಎತ್ತಿ ಅಂದಿದೆ, ಅದೊಂದು ತಪ್ಪ. ಇನ್ನು ಸುಕುಮಾರ್ ದೂರಿನ ಆರೋಪದ ಮೇರೆಗೆ IPC ಸೆಕ್ಷನ್ 143, 148, 358 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ತಾಹಾ ಹಾಗೂ ಆತನ ತಂದೆ ಕರೀಂ ಹಾಗೂ ಅಫ್ರೀದ್ ಸೇರಿದಂತೆ 3 ಬಂಧಿಸಲಾಗಿದೆ. ಇನ್ನು ಮನೆ ಬಳಿ ಜಮಾಯಿಸಿದಂತಹ ಅನ್ಯಕೋಮಿನ ಯುವಕರು ಯಾರು, ಯಾವ ಉದ್ದೇಶಕ್ಕಾಗಿ ಮನೆ ಬಳಿ ಬಂದ್ರು ಅಂತ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಅಕ್ಕಪಕ್ಕ ಮನೆಯವರಿಗೆ ಒಂದು ಜಗಳ ಆಗುತ್ತೆ. ಈ ಸಂಬಂಧಪಟ್ಟ ಕ್ರೈಮ್ ನಂಬರ್ 86/2024 ಸೆಕ್ಷನ್ 143, 147, 149, 323, 354 ಮತ್ತು 448, 504, 506 ಸೆಕ್ಷನ್ಸಲ್ಲಿ ನಾವು ಕೇಸು ದಾಖಲೆ ಮಾಡ್ತೀವಿ. ಇದರಲ್ಲಿ ರಾತ್ರಿ ಅಫ್ರೀದ್ ಪಾಷಾ, ಸೈಯದ್ ತಾಹಾ ಮತ್ತು ಕರೀಮ್ ಅನ್ನೋ 3 ಜನರು ನಾವು ಅರೆಸ್ಟ್ ಮಾಡಿದ್ವಿ. ಅದೇನೇ ಇರಲಿ, ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಅವರಿಬ್ಬರ ನಡುವಿನ ಗಲಾಟೆ ಅಷ್ಟೇ. ಆದ್ರೆ ಸಂಬಂಧವಿಲ್ಲದ ಸಾಕಷ್ಟು ಜನ ಯಾಕೆ ಮನೆ ಬಳಿ ಜಮಾಯಿಸಿದ್ರು? ಸುಕುಮಾರ್ ಹೇಳ್ದಂತೆ ಕೋಮು ದ್ವೇಷ ಇದೆಯಾ ಅಂತ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.